ಪ್ರಶಾಂತ್, ಬಹುಶಃ ಈ ಸಮಸ್ಯೆ ಯಾರು ಸೃಷ್ಟಿ ಮಾಡಿದ್ದು ಅಂತ ಪ್ರಶ್ನೆ ಇರೋದಿಲ್ಲ. ಸಮಸ್ಯೆ ಹೈಕಮಾಂಡ್ ಕಾರಣಕ್ಕಾಗಿಯೇ ಸೃಷ್ಟಿಯಾದಂಥ ಸಮಸ್ಯೆನ ಇದು? ಅಲ್ಲ, ಬರೀ ಹೈಕಮಾಂಡ್ ಅಂತಲ್ಲ, ಇದು ಕಮ್ಯುನಿಕೇಷನ್ ಗ್ಯಾಪ್ ಇದ್ದಂಗಿದೆ. ಅಥವಾ ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಪಾಲಿಟಿಕ್ಸ್ನಲ್ಲಿ ಸಮ್ವನ್ ಹ್ಯಾಸ್ ಪ್ಲೇಡ್ ಮಿಸ್ಚಿವಿಯಸ್ ಅನಿಸುತ್ತೆ. ಈಗ ಗಾಯತ್ರಿ ಶಾಂತೇಗೌಡರ ಹೆಸರು ಬರಬೇಕಾದ್ರೆ ಆ ಹೆಸರಿನ ನಂತರ ಒಂದು ಡೆಡ್ಲಾಕ್ ಕ್ರಿಯೇಟ್ ಆಗಿ ನಂತರ ಏನು ಮಾಡೋದು ನೋಡೋಣ ಅನ್ನೋದು ಕೂಡ ಇರಬಹುದು. ಪಾಲಿಟಿಕ್ಸ್ನಲ್ಲಿ ಅನೇಕ ಬಾರಿ ಹಂಗಾಗತ್ತೆ. ಕುರುಬ ಮಹಿಳಾ ಕ್ಯಾಂಡಿಡೇಟನ್ನು ಸಿದ್ದರಾಮಯ್ಯನವರೇ ವಿರೋಧಿಸಲಿ ಅನ್ನುವ ಕಾರಣಕ್ಕೋಸ್ಕರ ಗಾಯತ್ರಿ ಇಲ್ಲ, ನಂಗೆ ಇಡೀ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ನಲ್ಲಿ ಗಾಯತ್ರಿ ಶಾಂತೇಗೌಡರು ಎಲ್ಲಿಂದ ಬಂದರು ಅನ್ನೋದು ಸ್ಪಷ್ಟ ಆಗ್ತಾಯಿಲ್ಲ. ಅಂದರೆ ಈಗ ಅವರು ಇನ್ನೂ ಪ್ರಮಾಣ ವಚನವನ್ನು ಕೂಡ ತೆಗೆದುಕೊಂಡಿರಲಿಲ್ಲ. ಆ ತರಾತುರಿಯಲ್ಲಿ ಯಾಕೆ ಅವ್ರ ಹೆಸರು ಮಂತ್ರಿ ಸ್ಥಾನಕ್ಕೆ ಬಂತು, ಯಾಕೆ ಮಹಿಳಾ ಅಭ್ಯರ್ಥಿಯ ಅಥವಾ ಮಹಿಳಾ ಮಂತ್ರಿ ಯಾರನ್ನು ಅಂತಕ್ಕಂಥದ್ದರ ಬಗ್ಗೆ ಒಂದು ನಿರ್ಣಯವನ್ನು ವಿಧಾನಸಭೆಯಲ್ಲಿರ್ತಕ್ಕಂಥ ಮಹಿಳೆಯರ ಬಗ್ಗೆ ಯಾಕೆ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿಯಾಗಿದ್ದರು, ಅಲ್ಲಿ ಲಕ್ಷ್ಮಣ್ ಸವದಿಯವರನ್ನು ಮಾಡಿದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಮಾಡೋಕ್ಕಾಗಲ್ಲ ಅನ್ನುವ ಕಾರಣಕ್ಕೋಸ್ಕರ ಉಳಿದ ಯಾರನ್ನೂ ಕೂಡ ಮಾಡದೇ ಇರಲಿಕ್ಕೆ ಕಾರಣ ಏನು? ನಯನಾ ಮೋಟಮ್ಮ ಹೆಸರಿತ್ತು, ಖನಿಜಾ ಫಾತಿಮಾ ಹೆಸರಿತ್ತು, ತುಕಾರಾಮ್ ಪತ್ನಿಯ ಹೆಸರಿತ್ತು. ಈಗ ಒಂದು ಜಿಲ್ಲೆಗೆ 2 ಮಾಡೋಕ್ಕಾಗಲ್ಲ ಅನ್ನೋದು ಸುಳ್ಳು. ಈಗ ಮಂಡ್ಯದಲ್ಲೂ ಮಾಡಿದ್ದಾರೆ, ಕಲಬುರಗಿಯಲ್ಲಿ 3 ಮಾಡಿದ್ದಾರೆ, ಬೆಳಗಾವಿಯಲ್ಲಿ 2 ಮಾಡಿದ್ದಾರೆ, ಬಳ್ಳಾರಿಯಲ್ಲಿ ಒಂದು ಜಿಲ್ಲೆಯಲ್ಲಿ 2 ಮಾಡ್ಬೋದಿತ್ತು. ತುಕಾರಾಮ್ ಪತ್ನಿಗೂ ಅವಕಾಶವನ್ನು ಕೊಡ್ಬೋದು. ಅಂದರೆ ಯಾರಕ್ಕೆ ಕೊಡಬೇಕು ಬಿಡಬೇಕು ಅದು ಗೌರ್ಮೆಂಟ್ನ ಪ್ರಿರೋಗೇಟಿವ್. ಬಟ್ ಇದು ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಗ್ಯಾಪ್ನಿಂದಾಗಿ ಕೂತ್ಕೊಂಡು ಬರೀ ಪಟ್ಟಿಯನ್ನು ತೆಗೆದುಕೊಂಡು ನಾವು ಡಿಸೈಡ್ ಮಾಡ್ತೀವಿ ಅಂತ ಹೈಕಮಾಂಡ್ ಹೊರಟಿದ್ದರಿಂದಲೋ ಸಮ್ವೇರ್ ಸಮ್ ಗ್ಯಾಪ್ ಇಸ್ ದೇರ್. ಈಗ ಮಲ್ಲಿಕಾರ್ಜುನ್ ಖರ್ಗೆ ದಿಲ್ಲಿಯಲ್ಲಿ ಕುಳಿತುಕೊಂಡು ಅವ್ರು ಗಾಯತ್ರಿ ಶಾಂತೇಗೌಡರ ಹೆಸರು ಹಾಕಿದ್ರು ಅಂತ ಕೆಲವರು ಹೇಳ್ತಾರೆ. ಸೊ ಸಮಥಿಂಗ್ ಈಸ್ ಫಿಶಿ ಅನ್ನಲ್ಲ ನಾನು, ಅಂದರೆ ನಿಶ್ಚಿತವಾಗಿ ಎಲ್ಲೋ ಒಂದು ಕಡೆ ಡೆಡ್ಲಾಕ್ ಮಾಡಬೇಕು ಅನ್ನೋದು ಕೂಡ ಉದ್ದೇಶ ಇದ್ದಂಗೆ ಕಾಣ್ತಾ ಇದೆ. ಈಗ ನೋಡಿ, ಖಾತೆ ಹಂಚಿಕೆ ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ನವ್ರು ಎಷ್ಟೇ ಹೇಳ್ಬೋದಿಲ್ಲ ಬಿ ಜೆ ಪಿ ಟೈಮಲ್ಲಿ ಒಂದೊಂದು ತಿಂಗಳಾಗಿರಲಿಲ್ಲ ಅಂತ. ಅದು ಸಮ್ಮಿಶ್ರ ಸರ್ಕಾರ ಇತ್ತು ರೀ, 17 ಜನ ಒಡ್ಕೊಂಡು ಬಂದು ಮಂತ್ರಿ ಮಾಡಿದ್ರಲ್ಲಿ. ನಿಮ್ಮದು 136 ನಿಮ್ಮದೇ ಒಂದು ಬಹುಮತದ ಸರ್ಕಾರ ಇದೆ, ಮಿಡ್ ಟರ್ಮಲ್ಲಿದ್ದೀರಿ, ಹೊಸದಾಗೇನಿಲ್ಲ. 3 ವರ್ಷ ಅಧಿಕಾರ ನಡೆಸಿ ಇನ್ನೂ ಖಾತೆ ಹಂಚಿಕೆ ಯಾಕೆ ಮಾಡೋಕ್ಕಾಗಲ್ಲ? ಅಂದರೆ ಅತಿವೃಷ್ಟಿ, ಬರಗಾಲ ಏನೇನೋ ನಡೀತಾ ಇದೆ ರಾಜ್ಯದಲ್ಲಿ. ಅದರ ಜೊತೆಗೆ ಸೆಷನ್ ಇನ್ನೂ 2 ರಿಂದ 3 ದಿನಕ್ಕಿದೆ. ನೀವು ಇಲಾಖಾವಾರು ಒಂದು ಚುಕ್ಕೆ ಪ್ರಶ್ನೆ ಕೇಳ್ತಾರಪ್ಪ, ನಾನು ಹೇಳ್ತೀನಿ, ಚುಕ್ಕೆ ಪ್ರಶ್ನೆ ಬರುತ್ತೆ, ಆ ಮಂತ್ರಿ ಎದ್ದು ನಿಂತು ಉತ್ತರ ಕೊಡೋಕ್ಕಾದ್ರೂ ಆ ಬ್ರೀಫಿಂಗ್ ಆದರೂ ತೆಗೆದುಕೊಳ್ಬೇಕಲ್ಲ ಆ ಮಂತ್ರಿ. CM ಹೇಳ್ತಾರೆ ನಾನೇ ಕೊಡ್ತೀನಿ, ಹಂಗಾಗಲ್ಲ. ಮುಖ್ಯಮಂತ್ರಿಗಳು ಕೊಡುವಂಥ ಅವ್ರ ಇಲಾಖೆದ ಉತ್ತರವನ್ನು ಅವ್ರು ಕೊಡ್ಬೋದು. ಬಟ್ ಇಲಾಖಾವಾರು ಇದು ಹೆಂಗಾಗಿದೆ ಅಂತಂದರೆ, ವಿರೋಧ ಪಕ್ಷದ ನಾಯಕನಿಲ್ಲದೆ ಬಿ ಜೆ ಪಿ ಹೆಂಗೆ 2 ಸೆಷನ್ಗಳನ್ನು ಕಳೀತು, ಏನೇನೋ ಉತ್ತರವನ್ನು ಕೊಡ್ತಿತ್ತಲ್ಲ, ಆ ರೀತಿಯ ಸ್ಥಿತಿ ಸರ್ಕಾರದಲ್ಲಾಗಿದೆ. ಮತ್ತು 2-3 ಸಂಗತಿಗಳಿವೆ ಇದರಲ್ಲಿ. ಒಂದು, ಮಹಿಳೆಯರನ್ನು ತುಂಬಲಿಕ್ಕೆ ಆಗ್ತಿಲ್ಲ. ಮಾತನಾಡೋಣ ಈ ವಿಚಾರದ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.